ಹುಕ್ಕೇರಿ ಪಿಕೆಪಿಎಸ್ ಪತ್ತು ವಿತರಣಾ ಸಮಾರಂಭ ಜರುಗಿತು. ಹುಕ್ಕೇರಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಹುಕ್ಕೇರಿ ಕ್ರಮದ ಪತ್ತು ವಿತರಣಾ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಚಿಕ್ಕೋಡಿ ಲೋಕಸಭೆ ಮಾಜಿ ಸಂಸದರಾದ ಶ್ರೀ ಅಣ್ಣಾಸಾಹೇಬ್ ಜೊಲ್ಲೆ ಹಾಗೂ ಸಂಗಮ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರು ಹಾಗೂ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಶ್ರೀ ರಾಜೇಂದ್ರ ಪಾಟೀಲ್ ಮಾತನಾಡಿ, ಪಿಕೆಪಿಎಸ್ ಪತ್ತು ವಿತರಣಾ ಕಾರ್ಯಕ್ರಮ ಬಹಳಷ್ಟು ನೆನೆಗುದ್ದಿಗೆ ಬಿದ್ದಿದ್ದು, ಗಿರೀಶ್ ಪಾಟೀಲ್ ತಂಡದವರು ಅಣ್ಣಾಸಾಹೇಬ್ ಜೊಲ್ಲೆ ಅವರಿಗೆ ಭೇಟಿ ನೀಡಿ ನೆನೆಗುದ್ದಿಗೆ ಬಿದ್ದಿದ್ದನ್ನು ನಿವಾರಣೆ ಮಾಡಿ ಹಳ್ಳದಕೇರಿ ಹುಕ್ಕೇರಿಯ ರೈತರ ಸಂಸ್ಥೆ ರೈತರಿಗೆ ಸೇರಬೇಕಾದ ಪತ್ತು ರೈತರು ಸದುಪಯೋಗ ಪಡೆದುಕೊಳ್ಳಬೇಕು ಹಾಗೂ ಸಬಲರಾಗಬೇಕು ಅಂತ ಶ್ರೀ ರಾಜೇಂದ್ರ ಪಾಟೀಲ್ ಹೇಳಿದರು. ಹಾಗೂ ರೈತರಿಗೆ ಹಾಗೂ ಆಡಳಿತ ಮಂಡಳಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಈ ಸಮಾರಂಭದಲ್ಲಿ ಶ್ರೀ ಅಣ್ಣಾಸಾಹೇಬ್ ಜೊಲ್ಲೆ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಚಿಕ್ಕೋಡಿ ಲೋಕಸಭಾ ಮಾಜಿ ಸಂಸದರು, ಸಂಗಮ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರು ಹಾಗೂ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಶ್ರೀ ರಾಜೇಂದ್ರ ಪಾಟೀಲ್, ಹುಕ್ಕೇರಿ ಅರ್ಬನ್ ಬ್ಯಾಂಕ್ ಅಧ್ಯಕ್ಷರಾದ ಚಂದ್ರಶೇಖರ್ ಪಾಟೀಲ್, ಮಾಜಿ ಸಚಿವರಾದ ಶಶಿಕಾಂತ್ ನಾಯ್ಕ್, ಉದ್ಯಮಿಯಾದ ರವಿ ಕರಾಳೆ, ಪಿಕೆಪಿಎಸ್ ಉಪಾಧ್ಯಕ್ಷರಾದ ಗಿರೀಶ್ ಶಂಕರ್ ಗೌಡ ಪಾಟೀಲ್, ನಿರ್ದೇಶಕರಾದ ಬಸನಗೌಡ ಶಿವನಗೌಡ ಪಾಟೀಲ್, ಮಹಾದೇವ ಶಂಕರ್ ಕುಬಾನ್ಗೋಳ್, ಶ್ರೀಮತಿ ಪಾರ್ವತಿ ಸಿದ್ದಪ್ಪ ಲಟ್ಟಿ, ಕೇದಾರಿಮಾ ಇಂಗೋಲಿ, ಪ್ರಭಾರಿ ಮುಖ್ಯ ಕಾರ್ಯನಿರ್ವಾಹಕರು ಶಿವಾನಂದ್ ಅಲಗ್ರಾವತ್, ಮುಖ್ಯ ಕಾರ್ಯನಿರ್ವಾಹಕರು, ಬಿಡಿಸಿಸಿ ಬ್ಯಾಂಕ್ ಹುಕ್ಕೇರಿ ಸಿಬ್ಬಂದಿ ವರ್ಗದವರು ಹಾಗೂ ರೈತ ಮುಖಂಡರು, ಮಹಿಳೆಯರು, ರೈತರು, ಪಿಕೆಪಿಎಸ್ ಸರ್ವ ಸದಸ್ಯರು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಸಂಘದ ಉಪಾಧ್ಯಕ್ಷರಿಗೆ ವಿಷಯಗಳನ್ನು ಹೇಳಿದ. ಇವತ್ತು ಗಿರೀಶ್ ಪಾಟೀಲ್ ಮತ್ತೆಲ್ಲ ಈ ಸಂಸ್ಥೆಯವರು ಇವತ್ತಿನ ಸಹಕಾರಿ ಸಂಘ ಹುಕ್ಕೇರಿ ವಿತರಣಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಚಿಕ್ಕೋಡಿ ಲೋಕಸಭೆಯ ಮಾಜಿ ಸಂಸದರು ಹಾಗೂ ಬೆಳಗಾವಿ ಜಿಲ್ಲೆಯ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ನಿಮ್ಮ ನೆಚ್ಚಿನ ನಾಯಕರಾದ ಅಣ್ಣಾಸಾಹೇಬ್ ಜೊಲ್ಲೆ ಅವರೇ, ಈ ಬಹಳಷ್ಟು ದಿನದಿಂದ ಈ ಒಂದು ಪತ್ತು ವಿತರಣಾ ಕಾರ್ಯಕ್ರಮ ನೆನೆಗುದ್ದಿಗೆ ಬಿದ್ದಿದ್ದು, ಬಹಳಷ್ಟು ಸಲ ನಿಮ್ಮ ಕಮಿಟಿಯವರು ಅಣ್ಣಾಸಾಹೇಬ್ ಅವರಿಗೆ ಭೇಟಿಯಾಗಿ ಇದಕ್ಕೆ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋಂಥ ಇದ್ದಂಥ ತೊಂದರೆಗಳನ್ನ ಎಲ್ಲ ನಿವಾರಣೆ ಮಾಡಿ ಈ ಪದ್ಮ ಬಿಡುಗಡೆ ಮಾಡಿದ್ದಾರೆ. ಇವತ್ತು ಹಳೇ ಹುಕ್ಕೇರಿಯಲ್ಲಿ ಈ ಹಳ್ಳದಕೇರಿ ಅನ್ನುವಂಥ ಒಂದು ಹೆಸರಿರುವಂಥ ಈ ಹುಕ್ಕೇರಿ ಮೂಲ ಹುಕ್ಕೇರಿ ತಪ್ಪಾಗಲಿಕ್ಕಿಲ್ಲ. ಈ ಒಂದು ರೈತರ ಸಂಸ್ಥೆಗೆ ರೈತರಿಗೆ ಕೊಡ್ತಕ್ಕಂಥ ಬೆಳೆ ಸಾಲ ಬಡ್ಡಿ ಇಲ್ಲ ಕೊಡ್ತಿರ್ತಾರೆ. ಈ ಒಂದು ಹಣಕಾಸಿನ ನೆರವು